ನಟ ಸೈಫ್ ಅಲಿ ಖಾನ್ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಯಾಕಂದ್ರೆ ಐಸಿಯುನಿಂದ ಶಿಫ್ಟ್ ಆದ ಬಳಿಕ ಹೇಳಿಕೆ ದಾಖಲಿಸುವುದಕ್ಕೆ ಅಂತ ಸಿದ್ಧತೆಗಳಾಗ್ತಾ ಇದೆ. ಮನೆಯಲ್ಲಿ ನಡೆದಂತಹ ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ದಾಳಿಗೊಳಗಾದಂತಹ ನಟ ಸೈಫ್ ಅಲಿ ಖಾನ್ ಅವರ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ನಟ ಸೈಫ್. ಅವರ ಬೆನ್ನಿನ ಮೂಳೆಯ ಸರ್ಜರಿ ಮಾಡಿದ್ದಾರೆ ವೈದ್ಯರು. ಚಾಕುವಿನ ಚೂರೊಂದು ಅವರ ದೇಹದಲ್ಲಿ ಇತ್ತು, ಅದನ್ನು ಹೊರತೆಗೆಯಲಾಗಿದೆ. ಮೇಜರ್ ಸರ್ಜರಿ ಆಗಿದೆ. ಜನರಲ್ ವಾರ್ಡ್ಗೆ ಅವರನ್ನ ಶಿಫ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದಕ್ಕಾಗತ್ತೆ. ಅಲ್ಲಿವರೆಗೂ ಕಾಯಬೇಕಾಗತ್ತೆ ಪೊಲೀಸರು. ಐಸಿಯುನಿಂದ ಶಿಫ್ಟ್ ಆದ ಬಳಿಕ ಸೈಫ್ ಅಲಿ ಖಾನ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಟಾಫ್ನ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಿದ್ದಾಗಿದೆ. ಈಗ ದಾಳಿಗೊಳಗಾದ ಸೈಫ್ ಅಲಿ ಖಾನ್ ಹೇಳಿಕೆ ಕೂಡ ದಾಖಲಾಗೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದಂತಹ ವ್ಯಕ್ತಿಯನ್ನ, ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆತನಿಂದ ಸಾಕಷ್ಟು ಮಾಹಿತಿಗಳನ್ನ ಈಗ ಹೊರತೆಗೆಯಲಾಗುತ್ತೆ. ಆದರೆ ಆತ ಮಾಧ್ಯಮದ ಎದುರು ಕಾಣಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಆತ ತೋರಿದಂತಹ ವರ್ತನೆ, ಆತನ ಹಿನ್ನೆಲೆ, ಇದೆಲ್ಲದರ ಬಗ್ಗೆ ಏನೇನು ಈಗ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಈತ ಗ್ಯಾಂಗ್ ಇದೆಯಾ, ಒಬ್ಬನೇ ಮಾಡಿದ್ದ, ಏನಾದರೂ ಸದ್ಯಕ್ಕೆ ಮಾಹಿತಿಗಳಿದೆಯಾ, ಹೇಗೆ? ಹೌದು ಪ್ರತಿಮಾ, ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದಂತಹ ಶಂಕಿತನನ್ನ ಇವತ್ತು ಬೆಳಗ್ಗೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಆತನನ್ನ ಬಾಂದ್ರಾ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ. ಕರೆದುಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತನ ಹಿನ್ನೆಲೆ ಏನು, ಆತ ದರೋಡೆ ಮಾಡೋದಕ್ಕಾಗಿ ಸೈಫ್ ಅಲಿ ಖಾನ್ ಅವರ ಮನೆ ಮೇಲೆ ಅಟ್ಯಾಕ್ ಮಾಡದ್ನ, ಅಥವಾ ಸೈಫ್ ಅಲಿ ಖಾನ್ ಅವ್ರನ್ನ ಕೊಲ್ಲಬೇಕು ಅಥವಾ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ್ನ, ಹೀಗೆ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆತನನ್ನ ಬಾಂದ್ರಾ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಆತ ದರ್ಪವನ್ನು ತರಿದ್ದಾನೆ. ಕ್ಯಾ ಹುವಾ ಅನ್ನುವಂತಹ ನಿಟ್ಟಿನಲ್ಲಿ ಆತ ಪ್ರಶ್ನೆಯನ್ನು ಮಾಡಿದ್ದಾರೆ. ಮಾಧ್ಯಮಗಳು ದೃಶ್ಯವನ್ನು ಚಿತ್ರೀಕರಣಕ್ಕೆ ತೆರೆದಂತಹ ಸಂದರ್ಭದಲ್ಲಿ ಕ್ಯಾ ಹುವಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಕೇಳಿ ಆತ ದರ್ಪವನ್ನು ಮೆರೆದಿದ್ದಾನೆ. ಅಂದ್ರೆ ನನಗೇನು ಗೊತ್ತಿಲ್ಲ, ನಾನು ಒಬ್ಬ ಅಮಾಯಕ, ಇಲ್ಲಿ ಆಗ್ತಿರೋದ್ರ ಬಗ್ಗೆ ನನಗೇನು ಸಂಬಂಧ ಇಲ್ಲ ಅನ್ನುವಂತಹದನ್ನ ಜಗತ್ತಿಗೆ ತಿಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತ ಈ ತರದ ಪ್ರಶ್ನೆಯನ್ನ ಮಾಡಿದ್ದಾನೆ. ಮತ್ತೆ ಇನ್ನೊಂದು ನಾವು ಗಮನಿಸಬೇಕು, ಆತ ಏನು ಬ್ಯಾಗ್ ಅನ್ನು ಹಾಕೊಂಡಿದ್ದಾನೆ, ಬ್ಯಾಗ್ ಹಾಕೊಂಡಿರೋ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆತ ಸೈಫ್ ಅಲಿ ಖಾನ್ ಅವರ ಮನೆಯಿಂದ ಸ್ಟೇರ್ ಕೇಸ್ ನಲ್ಲಿ ಇಳಿದು ಬರ್ತಿದ್ದಂತ ಸಂದರ್ಭದಲ್ಲೂ ಕೂಡ ಅದೇ ಬ್ಯಾಗ್ ಅನ್ನ ಹಾಕೊಂಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಆ ಒಂದು ಫೋಟೋ ಮಾತ್ರ ರಿವೀಲ್ ಆಗಿತ್ತು. ಆ ಒಂದು ಫೋಟೋವನ್ನ ಮಾಧ್ಯಮಗಳಿಗೆ ಪೊಲೀಸರು ಬಿಡುಗಡೆ ಮಾಡಿದ್ರು. ಯಾಕಂದ್ರೆ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ಫೋಟೋ ಮೂಲಕವೇ ಈಗ ಪೊಲೀಸರು ಆತನ ಜಾಡನ್ನ ಹಿಡಿದಿದ್ರು. ಮತ್ತೆ ಆತ ದಾಳಿ ಮಾಡಿದ ನಂತರ ಅವನು ಹೊರ ಹೋಗಿದ್ರ ಬಗ್ಗೆ ಒಂದೇ ಒಂದು CCTVಯಲ್ಲಿ ಮಾತ್ರ ದಾಖಲಾಗಿತ್ತು. CCTV ಮನೆಯ ಹೊರಗಡೆ ಕೂಡ ಆತನ ಫೋಟೋ ಯಾವುದು ಅಥವಾ ಚಲನವಲನಗಳು ಸಿಕ್ಕಿರಲಿಲ್ಲ. ಮತ್ತೆ ಅವನು ಮನೆಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಆತನ ಯಾವುದೇ ಕುರುಹುಗಳು ಕೂಡ CCTVಯಲ್ಲಿ ದಾಖಲಾಗಿರಲಿಲ್ಲ. ಪೊಲೀಸರಿಗೂ ಕೂಡ ಆತನ ಹಿಡಿಯುವಂಥದ್ದು ಬಹಳಷ್ಟು ಕಷ್ಟದ ಕೆಲಸ ಆಗಿತ್ತು. ಅವನು ದಾಳಿಯನ್ನ ಮಾಡಿ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ. ರೈಲ್ವೆ ಸ್ಟೇಷನ್ ನಿಂದ ಲೋಕಲ್ ಟ್ರೈನ್ ಹಿಡ್ಕೊಂಡು ಅವನು ಮುಂಬೈನ ಇನ್ನೊಂದು ಪ್ರದೇಶಕ್ಕೆ ಹೋಗಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಮಾಹಿತಿಯನ್ನ ಪಡೆದಿರ್ತಾರೆ. ನಂತರ ಆತನನ್ನ ಹಿಡಿಲಿಕ್ಕೆ ಒಂದು ಬಲೆಯನ್ನ ಬೀಸ್ತಾರೆ. ಅವನ್ನ ಹಿಡ್ಕೊಂಡು ಬಂದು ಈಗ ಬಾಂದ್ರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದರ ಹಿಂದೆ ಸಂಘಟನೆಯ ಕೈವಾಡ ಇದೆಯಾ, ಇದು ಸಂಘಟಿತವಾಗಿ ಮಾಡಿರುವಂತಹ ಕೃತ್ಯನ, ಒಬ್ಬನೇ ಸೈಫ್ ಅಲಿ ಖಾನ್ ಅವರ ಮೇಲೆ ಮಾತ್ರ ದಾಳಿ ಇದೆಯಾ ಅಥವಾ ಬೇರೆ ಬೇರೆ ನಟರ ಮೇಲೆ ಏನಾದ್ರು ದಾಳಿ ಮಾಡ್ಲಿಕ್ಕೆ ಈ ತರ ಸ್ಕೆಚ್ ಹಾಕಿದಾನ, ಎಲ್ಲಾ ರೀತಿಯಾದಂತಹ ವಿಚಾರಣೆಯನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ.